ಜನ್ಮದಲ್ಲಿ ಬರವಣಿಗೆ ಆಗ್ಬಿಟ್ಟಿರುತ್ತೆ. ಇಲ್ಲಿ ಬಂದು ಸುಮ್ಮನೆ ನಾವು ಆ್ಯಕ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ನಾನು ಹೇಳ್ತಿದ್ದೆ. ಹಾಗೆ ಶ್ರೀಗಳಿಗೆ ರಾಯರೇ ಖುದ್ದಾಗಿ ಅವರಿಗೆ ಹಿಂದಿನ ಜನ್ಮದಲ್ಲಿ ಅವರಿಗೆ ಅಗ್ರಿಮೆಂಟ್ ಮಾಡಿ ಕಳಿಸಿದ್ದಾರೆ. ನೀವು ಹೋಗಿ ಮಂತ್ರಾಲಯವನ್ನು ವಿಶ್ವವಿಖ್ಯಾತವಾಗಿ ಎಲ್ಲರೂ ಮೆಚ್ಚುವಂಥ ಒಂದು ಕ್ಷೇತ್ರವನ್ನು ಮಾಡಿ ಅನ್ನೋ ಮಟ್ಟಕ್ಕೆ ಅವ್ರನ್ನ ಕಳಿಸಿದ್ದಾರೆ. ನಾನು ಎಲ್ಲ ನನ್ನ ತಂದೆ ತಾಯಿಗಳು ರಾಯರ ಸದ್ಭಕ್ತರಲ್ಲಿ ನಾನು ಪ್ರಾರ್ಥನೆ ಮಾಡಿದಷ್ಟೇ, ಈ ಒಂದು ಪೀಠ ಎಂಥ ಶ್ರೇಷ್ಠವಾದ ಪೀಠ ಅಂದರೆ ಸಾಕ್ಷಾತ್ ರಾಯರು ಅಲ್ಲಿ ಕೂತು ತಾವು ಏನೇನು ಭಗವಂತನ ಒಂದು ವಿಗ್ರಹಗಳನ್ನಾಗ್ಬೋದು ಇತ್ಯಾದಿ ಏನೇನು ಪೂಜೆ ಮಾಡ್ತಾ ಇದ್ರು ಅದು ಮಾಡುವಂಥ ಯೋಗ ಇರೋದು ಆ ಒಂದು ಜಾಗದಲ್ಲಿ ಕೂತವ್ರಿಗೆ ಮಾತ್ರ. ಹಾಗಾಗಿ ಅವರು ಸಾಕ್ಷಾತ್ ರಾಯರ ಸ್ವರೂಪನೇ ಆಗಿಬಿಡ್ತಾರೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಒಂದೇ, ನಿಮಗೆ ಏನೇ ಸಮಸ್ಯೆ ಬಂದರೂ ನಿಮಗೆ ಗುರುಗಳು ಎಲ್ಲಾದರೂ ಸಿಕ್ಬಿಟ್ರೂ ಸಾಕು, ಸುಮ್ಮನೆ ಅವ್ರ ಬಾಯಿನಲ್ಲಿ ಒಂದು ಒಳ್ಳೆ ಮಾತು ಕೇಳ್ಬಿಡಿ ಸಾಕು, ನೀವೇನು ಅನ್ಕೊಂತೀರಿ ಆಗುತ್ತೆ. ನಾನು ಒಬ್ಬ ಸಾಕ್ಷಿಯಾಗಿ ಇಲ್ಲೇ ನಿಂತಿದ್ದೀನಿ. ಅವ್ರು ಯಾವಾಗ ನನಗೆ ಅರಸಿ ಏನೇನು ಹೇಳಿದಾರೋ, ಯಾರೋ ಬರ್ತಾರೆ ಒಂದು ಮೆಟ್ಲಿಟ್ಟು ಒಂದ್ಸರಿ ಹತ್ತಪ್ಪ ಮೇಲೆ ಅಂತಾರೆ, ನಾನು ಯಾರೋ ಹಿಂಗಿಟ್ಬಿಟ್ಟು ಹತ್ತಿಸ್ಬಿಟ್ರಲ್ಲ ಮೇಲೆ ಅಂತ ನೋಡ್ತೀನಿ. ಆಮೇಲೆ ನೆನಪು ಮಾಡಿಕೊಂಡ್ರೆ ಗುರುಗಳ ಆಶೀರ್ವಾದ ಇದೆಲ್ಲ. ಹಾಗಾಗಿ ಈ ಜಗತ್ತಲ್ಲಿ ಕಲಿಯುಗದಲ್ಲಿ ಕಲ್ಪತರು ಕಾಮಧೇನು ಅಂತ ಏನಾದ್ರು ಇದ್ರೆ ಅದು ರಾಯರ ಪೀಠ.